ಇರ್ತದೆ. ಇಲ್ಲಿ ನಾವು ಕಂಡುಕೊಂಡಂಗೆ ನೋಡಿದ್ರೆ ಇಲ್ಲಿ ಪಾಲಕ ಪೋಷಕರು ಒಂದು 10% ಕೂಡ ಈ ಶಾಲೆ ಸಭೆಯಲ್ಲಿ ಭಾಗವಹಿಸಿಲ್ಲ. ಯಾಕೆ ಭಾಗವಹಿಸ್ತಾ ಇಲ್ಲ ಅಂತಂದ್ರೆ ಅದು ನಮಗೂ ಗೊತ್ತಾಗ್ತಾ ಇಲ್ಲ. ತಮ್ಮ ಮಕ್ಕಳ ಬಗ್ಗೆ ತಾವೇ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ತಾವು ನೋಡ್ತಿರ್ತೀರಿ, ಪ್ರೈವೇಟ್ ಶಾಲೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ 1 ಲಕ್ಷನೋ 2 ಲಕ್ಷನೋ 1.5 ಲಕ್ಷನೋ ಖರ್ಚು ಮಾಡಿ ತಮ್ಮ ಮಕ್ಕಳಿಗೆ 1 ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಪಾಲಕ ಪೋಷಕರು. ಪ್ರೈವೇಟ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಇಲ್ಲಿ ಅದಕ್ಕಿಂತಲೂ ಹೆಚ್ಚಿಗೆ ಖರ್ಚಾಗ್ತಾ ಇದೆ ಸರ್ಕಾರಿ ದುಡ್ಡು ಯಾರ್ದ್ರಿ? ನಿಮ್ಮೆಲ್ಲ ಸಾರ್ವಜನಿಕರೇ ದುಡ್ಡೇ ಇದು. ಅದಕ್ಕಿಂತಲೂ 10 ಪಟ್ಟು ಖರ್ಚಾಗ್ತಾ ಇದೆ ಇಲ್ಲಿನೂ ಕೂಡ. ಅಲ್ಲಿ ಇಲ್ಲದೆ ಇರೋ ಸೌಲಭ್ಯಗಳೆಲ್ಲ ಇಲ್ಲಿದ್ದಾವೆ. ಸರ್ಕಾರ ಪ್ರತಿಯೊಂದನ್ನು ಕೂಡ ಮಕ್ಕಳ ಕಲಿಕೆ ಗುಣಮಟ್ಟ ಹೆಚ್ಚಿಸಲಿ ಮತ್ತು ದಾಖಲಾತಿ ಹೆಚ್ಚಿಸಲಿ ಅಂತ ಹೇಳ್ಬಿಟ್ಟು ಸುಮಾರು ಯೋಜನೆಗಳನ್ನು ರೂಪಿಸ್ತಾ ಇದೆ, ಸರ್ಕಸ್ ಮಾಡ್ತಾ ಇದೆ ಸರ್ಕಾರ. ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು, ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಬಾರ್ದು ಅಂತೇಳಿ ಎಷ್ಟು ಯೋಜನೆ ತಂದಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬೆಳಿಗ್ಗೆ ಬಂದ ತಕ್ಷಣ ಹಾಲು ಕೊಡ್ಬೇಕು ಮಕ್ಕಳಿಗೆ, ಮತ್ತೆ 1 ಗಂಟೆ ಆದ್ಮೇಲೆ ಶೇಂಗಾ ಚಕ್ಕಿ ಅಥವಾ ಬಾಳೆಹಣ್ಣು ತತ್ತಿ ಈ ತರ ಎಲ್ಲ ಕೊಡ್ಬೇಕು. ಅದು ಆದ ತಕ್ಷಣ ಮಧ್ಯಾಹ್ನ ಬಿಸಿ ಊಟ ಕೊಡ್ಬೇಕು. ಈ ತರ ಸೌಲಭ್ಯಗಳು ಪ್ರತಿಯೊಂದು ಮಗುವಿಗೆ ಯಾಕೆ ಕೊಡ್ಲಿತ್ತು ಸರ್ಕಾರ ಅಂತಂದ್ರೆ ಕಲಿಕೆನಿಂದ ಕುಂಠಿತ ಆಗ್ಬಾರ್ದು. ಮನೆಯಿಂದ ಮಗು ಶಾಲೆಗೆ ಬಂತು ಅಂದ್ರೆ ಸಾಯಂಕಾಲ 4 ಗಂಟೆವರೆಗೆ ಶಾಲೆಯಲ್ಲಿ ಇರ್ತದೆ ಮಗು. ಅದು ಹಸುವಿನಿಂದ ಮುಳುಗಬಾರ್ದು. ಕಲಿಕೆ ಹಿಂದಾಗ್ತಾ ಇದೆ ಹಸುವಿನಿಂದ. ಮಗು ಹಸುವಾದ್ರೆ ಮನೆಗೆ ಹೋಗ್ತು ಮಧ್ಯಾಹ್ನ ಅಂತಂದ್ರೆ ಮತ್ತೆ ಶಾಲೆಗೆ ಮಧ್ಯಾಹ್ನ ಪೀರಿಯಡ್ ಬರಲ್ಲ ಅಂತೇಳಿ ಅನ್ನೋ ದಾಖಲಾತಿ ಕುಂಠಿತ ಆಗೋದ್ರಿಂದ ಸರ್ಕಾರ ಎಲ್ಲ ಪ್ರತಿಯೊಂದನ್ನು ಮಾಡ್ತಾ ಇದೆ. ಸಮವಸ್ತ್ರಗಳು ಕೊಡ್ತಾ ಇದೆ. ಮೊದಲೆಲ್ಲ 1 ಜೊತೆ ಕೊಡ್ತಿದ್ರು, ಇವಾಗ 2 ಜೊತೆ ಕೊಡ್ತಾ ಇದೆ. ಮತ್ತು ಸಾಕ್ಸ್ ಕೊಡ್ತಾ ಇದ್ದಾರೆ, ಬೂಟ್ಗಳು. ಪ್ರತಿಯೊಂದನ್ನು ಕೂಡ ಸರ್ಕಾರ ಖರ್ಚು ಮಾಡಿ ಕಲಿಕೆ ಗುಣಮಟ್ಟ ಹೆಚ್ಚಿಸಬೇಕು, ದಾಖಲಾತಿ ಹೆಚ್ಚಿಸಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೆ. ಆದ್ರೂ ಕೂಡ ಇಲ್ಲಿ ನಾವು ಕಂಡುಕೊಂಡಂಗೆ ಮಾಡ್ಯಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ದಾಖಲಾತಿ ಹೆಚ್ಚಳ ಇದೆ, ಬಟ್ ಪಾಲಕರು ಸಹಕಾರ ಇಲ್ಲ. ಇಲ್ಲಿ ಸುಮಾರು ಕಲೀಲಿಕ್ಕೆ ಮಕ್ಕಳಿಗೆ ತೊಂದರೆ ಆಗ್ತದೆ, ಕೊಠಡಿಗಳಿಲ್ಲ. ಮಕ್ಕಳ ದಾಖಲಾತಿ ಅನುಗುಣವಾಗಿ ಕೊಠಡಿಗಳು ತುಂಬಾ ಇರಬೇಕಾಗಿತ್ತು, ಅದು ತುಂಬಾ ಕುಂಠಿತ ಇದೆ. ಇಲ್ಲಿ ಪಾಲಕರು ಬಂದಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಪಾಲಕರು ಪ್ರತಿಯೊಬ್ಬರು ಇಲ್ಲಿ ಸಭೆಗೆ ಭಾಗವಹಿಸಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕುಂದುಕೊರತೆ, ಗುಣಾತ್ಮಕ ಅವರು ಕೂಡ ಗೊತ್ತಾಗ್ತಿತ್ತು. ಬಟ್ ಮೇನ್ ಉದ್ದೇಶ ಕೇಂದ್ರ ಬಿಂದು ಪಾಲಕ ಪೋಷಕರ ಈ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೆ ಇದು ಸಭೆ ಯಶಸ್ವಿ ಆಗ್ಬೇಕಂತಂದ್ರೆ ತುಂಬಾ ಕಷ್ಟ. ಸರ್ಕಾರ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆದಾಗ ಪ್ರತಿಯೊಂದನ್ನು ದಾಖಲಾತಿ ಆಗಿರ್ಬೋದು, ಮಕ್ಕಳ ಕಲಿಕೆ ಆಗಿರ್ಬೋದು, ಪ್ರತಿಯೊಂದನ್ನು BO, BRC, CRC ಈ ತರ ಎಲ್ಲ ವ್ಯವಸ್ಥೆ ಇದೆ ಪರಿಶೀಲನೆ ಮಾಡಲಿಕ್ಕೆ. ಅದು ಆಫೀಸ್ ಲೆವೆಲ್ ಪರಿಶೀಲನೆ ಮಾಡಿ ದಾಖಲಾತಿ ಕ್ರೋಢೀಕರಿಸಿ ಸರ್ಕಾರಕ್ಕೆ ವಿಷಯ ಮುಟ್ಟಿಸ್ತಕ್ಕಂಥದ್ದು ಆಗಿರ್ತದ. ಇದು ನಮ್ದು ಸಾಮಾಜಿಕ ಪರಿಶೋಧನೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ವರದಿ ಸಲ್ಲಿಸಿದ್ರ ಜೊತೆಗೇನೆ ಮಕ್ಕಳ ಮತ್ತು ಪಾಲಕರ ಮತ್ತು ಶಿಕ್ಷಕರ ಎಲ್ಲರ ಸಮ್ಮೇಳನದಲ್ಲಿ ಪಾಲಕರ ಸಭೆ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿ ಎಲ್ಲರಿಗೆ ಮುಟ್ಟಿಸ್ತಕ್ಕಂಥದ್ದು ವಿಷಯ ಏನಿದೆ, ನಿಮ್ಮ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಮಟ್ಟ ಹೇಗಿದೆ ಮತ್ತು ಶಿಕ್ಷಕರ ವರ್ತನೆ ಹೇಗಿದೆ, ಹೇಗೆ ಪಾಠ ಮಾಡ್ತಾ ಇದ್ದಾರೆ, ಸಮಯ ಪಾಲನೆ ಹೇಗೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಕಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದು ಸಭೆ. ಬೇರೆ ಬೇರೆ ಪ್ರೋಗ್ರಾಮ್ ಅಲ್ಲಿ ಭಾಷಣ ಮಾಡಿಬಿಟ್ಟು ಚೆನ್ನಾಗಿ ಭಾಷಣ ಮಾಡಿದ್ರಂತೆ ಟಾಳಿ ಹೊಡೆದು ಹೂ ಬಿಟ್ಟು ಅದು ಬೇರೆ ಸಭೆಗಳಿರ್ತಾವ. ಇದು ಸಭೆ ಹೆಂಗಿರ್ಬೇಕಂತಂದ್ರೆ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಂದು ಕೊರತೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಇರಬೇಕು. ಯಾಕೆ ಪಾಲಕರು ಸರ್ಕಾರಿ ಶಾಲೆಗೆ ಬಂದು ಪಾರ್ಟಿಸಿಪೇಟ್ ಮಾಡಲ್ಲ, ಮಕ್ಕಳ ಬಗ್ಗೆ ಯಾಕೆ ಅವರು ಇದು ಮಾಡಲ್ಲ ಅಂತಕ್ಕಂಥದ್ದು ತುಂಬಾ ಇದು ಅನಿಸ್ತದೆ. ಈಗೆಲ್ಲ ನೀವು ಮಕ್ಕಳಿಗೆ ನಿನ್ನೆ ದಿನಾನೇ ಹೇಳಿದ್ದಾರೆ ನಿಮ್ಮನ್ನ ಕರ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು, ನೀವೆಲ್ಲ ಮನೆಯಲ್ಲಿ ಹೇಳಿದ್ದೀರಿ, ಆದ್ರೂ ಕೂಡ ಅವ್ರು ಬರ್ತಾ ಇಲ್ಲ. ಅದೇ ಪ್ರೈವೇಟ್ ಶಾಲೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಇರೋ ಕೆಲಸ ಬಿಟ್ಟು ಹೋಗಿ ಹಾಜರಾಗಿ ಫಂಕ್ಷನ್ ಯಶಸ್ವಿಯಾಗಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವ್ರು ಹೇಳೋ ರೀತಿ ಹಂಗಿದೆ, ನಾವು ಹೇಳೋ ರೀತಿ ಹಿಂಗಿದೆ.
ನಿಮ್ಗೆ ಅನಿಸ್ಬೋದು ಇಲ್ಲಿ ಸುಮಾರು ಒಂದು 10-12 ಜನ ಬಂದಿದ್ರಿ ಪಾಲಕರು, ನಿಮಗೆಲ್ಲ ಪಗಾರ ಕೊಡ್ತದ್ರಿ, ಮಾಸ್ಟರ್ಗಳಿಗೆಲ್ಲ ಪಗಾರ ಕೊಡ್ತದ, ಅವ್ರ ಕೆಲಸ ಅವ್ರು ಮಾಡ್ತಾರ್ರಿ, ನಾವು ಕೆಲಸ ಬಿಟ್ಟು ಯಾಕೆ ಬರಬೇಕು ಅಂತಕ್ಕಂಥದ್ದು. ಅವ್ರು ಪಗಾರ ತಗೋತಾರೆ, ಕಲಿಸ್ತಾರೆ, ಕಲಿತಾರೆ ಮಕ್ಕಳು, ನಾವು ಶಾಲೆ ಕಳಿಸ್ಲಕತ್ತೀವಿ, ಏನು ತೊಂದರೆ ಅದ್ರಿ, ಏನು ತಪ್ಪಿದೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಇಲ್ಲಿ ಯಾವ ರೀತಿ ಕಲಿಸ್ಲಿತ್ತಾರೆ, ನಿಮ್ಮ ಮಗು ಹೇಗೆ ಕಲಿತಾ ಇದೆ, ಹೇಗೆ ಕುಂಠಿತ ಆಗ್ತಿದೆ ಅಥವಾ ಉನ್ನತ ಮಟ್ಟಕ್ಕೆ ಹೋಗಿದೆ ಇಲ್ಲ. ಈ ಉದಾಹರಣೆ ಹೇಳ್ಬೇಕಂತಂದ್ರೆ, ಈ ಹೊಸದಾಗಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು, ಒಬ್ಬರು ಮಹಿಳೆಯರ ಖಾತೆಗೆ ಮೆಸೇಜ್ ಬಂತು 2000 ರೂಪಾಯಿ ಬಂದಿದ್ದಾವೆ ಅಂತ ಅಂದರೆ ತುಂಬ ಖುಷಿ ಆಗಿಬಿಟ್ಟು ಸೈಡಿಗೆ ಇರೋರಿಗೆ ಹೇಳ್ಬಿಡ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ 2000 ರೂಪಾಯಿ ಬಂದ್ಬಿಟ್ಟು ಸರ್ಕಾರ ಹಾಕ್ತು ಅಂತ ಹೇಳ್ಬಿಟ್ಟು. ಅವ್ರು ಸುಮ್ಮನೆ ಇರಲ್ಲ, ನಮಗೂ ಬಂದಿದೆ ಇಲ್ಲ, ಅವ್ರ ಹತ್ರ ಫೋನ್ ಇರಲಿಲ್ಲ ಅಂದರೆ ದಿಢೀರ್ ಮನೆಗೆ ಹೋಗ್ಬಿಟ್ಟು ಮೊದಲು ಫೋನ್ ಚೆಕ್ ಮಾಡ್ತಾರೆ. ಯಾಕೆ ಚೆಕ್ ಮಾಡ್ತಾರೆ? ನನಗೂ 2000 ಬಂದರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ತಮ್ಮ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒಂದು ಯೂಸ್ ಮಾಡ್ಕೋಬೇಕು, ಬಳಸಬೇಕು. ನಿಮಗೆ ಸಾಕ್ಸ್ ಕೊಟ್ಟಿರ್ತಾರೆ ಮಕ್ಕಳಿಗೆ ಸರ್ಕಾರ, ನೀವು ಎಲ್ಲೋ ಬೀಸಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತೀರಿ ಅರ್ಧ ದಾರಿಯಲ್ಲಿ, ಆಮೇಲೆ ಮರುದಿವ್ಸ ಹಂಗೆ ಬರ್ತೀರಿ ಬರೆಗಾಲಿಲಿಂದ ಕೆಲವೊಬ್ರು. ಆ ರೀತಿ ಮಾಡೋದ್ರಿಂದ ಯಾರಿಗೆ ಲಾಸ್ ಅದ ರೀ? ಮತ್ತು ಪಾಲಕರು ಕೊಡಿಸ್ಬೇಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತಕ್ಕಂಥ ಪಾಲಕರು ಏನು ಕೊಡಿಸಲ್ಲ. ಅವ್ರ ಮನೋಭಾವನೆ ಯಾವ ರೀತಿ ವಿಚಾರ ಇರ್ತದೋ ಗೊತ್ತಿಲ್ಲ. ಬಟ್ ಇಲ್ಲಿ ಅಡ್ಮಿಷನ್ ಮಾಡಿದ ಮಕ್ಕಳಿಗೆ ಅವು ಪಾಲಕರು ಒಂದು ನೋಟ್ಬುಕ್ ಹೇಳಿದ್ರೆ 8 ದಿನ ಬೇಕು ಕೊಡ್ಸಕ. ಆ ಸಾಕ್ಸ್ ಅರ್ಧದೆ ಬಿಸಾಕ್